ದೇವಲಗಾಣಗಪುರದಲ್ಲಿ ಕಾಶಿ ಅನ್ನಪೂರ್ಣ ಟ್ರಸ್ಟ್ನಿಂದ ಬೃಹತ್ ನದಿ ಸ್ವಚ್ಛತಾ ಅಭಿಯಾನ. ನದಿಯಲ್ಲಿ ಬಟ್ಟೆ ಬಿಡುವುದು ಮೂಢನಂಬಿಕೆ, ಪರಿಸರ ಸಂರಕ್ಷಣೆಗೆ ಭಕ್ತರು ಕೈಜೋಡಿಸಬೇಕು ಎಂದು ಮನವಿ. ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ದತ್ತಾತ್ರೇಯ ಪುಣ್ಯಕ್ಷೇತ್ರ ದೇವಲಗಾಣಗಪುರದಲ್ಲಿ ಕಾಶಿ ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ ಮಂಗಳವಾರ ಬೃಹತ್ ನದಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಪವಿತ್ರ ಭೀಮಾ ಅಮರಜ ಸಂಗಮ ಪ್ರದೇಶದ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಭಕ್ತರಲ್ಲಿ ಪರಿಸರ ಜಾಗೃತಿ ಮೂಡಿಸಲಾಯಿತು. ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಪುಣ್ಯಕ್ಷೇತ್ರದಲ್ಲಿರುವ ಸಾಧು ಸಂತರು ಹಾಗೂ ಗುರುಚರಿತ್ರೆ ಪಾರಾಯಣದಲ್ಲಿ ತೊಡಗಿರುವ ಭಕ್ತರಿಗೆ ಶಾಲು ಮತ್ತು ಭಗವಾ ಟವಲ್ಗಳನ್ನು ವಿತರಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ನ ಪದಾಧಿಕಾರಿಗಳು, ನದಿಯಲ್ಲಿ ಹಳೆಯ ಬಟ್ಟೆಗಳನ್ನು ಬಿಡುವುದು ಧಾರ್ಮಿಕ ಆಚರಣೆಯಲ್ಲ, ಅದು ಮೂಢನಂಬಿಕೆಯಾಗಿದೆ. ಇಂತಹ ಪದ್ಧತಿಗಳನ್ನು ಕೈಬಿಟ್ಟು ಪವಿತ್ರ ನದಿಯ ಸ್ವಚ್ಛತೆ ಹಾಗೂ ಪಾವಿತ್ರ್ಯವನ್ನ ಕಾಪಾಡುವುದು ಪ್ರತಿಯೊಬ್ಬ ಭಕ್ತರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸ್ವಚ್ಛತೆ ಆರೋಗ್ಯಕರ ಜೀವನದ ಮೂಲ. ಪವಿತ್ರ ನದಿ ನೀರನ್ನ ಮಲಿನಗೊಳಿಸುವ ಯಾವುದೇ ಚಟುವಟಿಕೆಯಿಂದ ದೂರವಿದ್ದು ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಅವರು ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ತೆಲಂಗಾಣ ರಾಜ್ಯದ ಖ್ಯಾತ ವಕೀಲ ಶ್ರೀನಿವಾಸ್ ಯಾದವ್, ನದಿಯಲ್ಲಿ ಬಟ್ಟೆ ಬಿಡುವುದರಿಂದ ಪಾಪ ಪರಿಹಾರವಾಗುವುದಿಲ್ಲ, ಬದಲಾಗಿ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಆದ್ದರಿಂದ ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸುವ ಭಕ್ತರು ನದಿಯಲ್ಲಿ ಬಟ್ಟೆಗಳನ್ನು ಬಿಡುವ ಪದ್ಧತಿಯನ್ನ ಬಿಡಬೇಕು. ಪವಿತ್ರ ನದಿಯ ಸ್ವಚ್ಛತೆಯನ್ನ ಕಾಪಾಡುವ ಜವಾಬ್ದಾರಿಯನ್ನ ಅರಿತು ನಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನದಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡ ಸ್ವಯಂ ಸೇವಕರಿಗೆ ಟ್ರಸ್ಟ್ ವತಿಯಿಂದ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಸ್ವಯಂ ಸೇವಕರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಹಲವಾರು ದತ್ತ ಭಕ್ತರು ಉತ್ಸಾಹದಿಂದ ಅಭಿಯಾನದಲ್ಲಿ ಭಾಗವಹಿಸಿದರು. ಪವಿತ್ರ ಕ್ಷೇತ್ರದ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಹಾಗೂ ಸಾಮಾಜಿಕ ಜಾಗೃತಿಗೆ ಒತ್ತು ನೀಡಿದ ಈ ಕಾರ್ಯಕ್ರಮಕ್ಕೆ ಭಕ್ತರು ಮತ್ತು ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇವಲಗಾಣಗಪುರದ ಪಾವಿತ್ರ್ಯ ಮತ್ತು ನೈಸರ್ಗಿಕ ಪರಿಸರವನ್ನು ಉಳಿಸಲು ಇಂತಹ ಜಾಗೃತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಹೇಳ್ತಾವ ತಂದು ಹಾಕ್ತವೆ. ಒಬ್ಬರ ಇಬ್ಬರ ಲಕ್ಷ ಮಂದಿ ಕೆಲಸ ಮಾಡ್ಬೋದು. जय श्री राम। गानगापुर के जितने भी
दत्त भगवान के जो भी भक्तगण हैं उन सभी को मेरा शत शत प्रणाम। मैं आपका मेकल श्रीनिवास यादव एडवोकेट अधिवक्ता तेलंगाना से। आज का विषय है भीमा और अमरजा जो नदी संगम है, उस संगम के पानी को अपने हाथों से हम अपने पुराने कपड़े, प्लास्टिक के कवर और फिजूल के जो भी चीज अपन डस्टबिन में फेंकना चाहिए वो लेके आके हम अपने श्रद्धा के स्थान पर हम विसर्जित कर रहे हैं। ये हिंदू सनातन धर्म के लिए बहुत ही बड़ा धक्का है, क्योंकि हम सनातनी होके हमारे देश, हमारे मंदिर, हमारे मठ और हमारे नदी संप्रदाय को हम अपने हाथों से हम कुचल रहे हैं। ये सभी मेरे हिंदू भाइयों को मेरे तरफ से गानगापुर के श्री अन्नपूर्णा आश्रमम के जितने भी संगठन में है, जितने भी साधु संत इससे जुड़े हुए हैं, हम सबका ये अनुरोध है आप लोग से कि आप जब भी कर्नाटका आएंगे, गानगापुर आएंगे और श्री दत्त भगवान की शरण में आप लोग जा रहे हो, तो एक चीज आप ध्यान में लगाइए कि यहाँ पे संगम स्थान जो है, ये नदी हमारा है, हमारे सनातन है, हमारा धरोहर है। इसको बचाने के लिए, इसको गंदगी से मुक्त करने के लिए सभी हिंदू भाइयों को, सभी हिंदू महिला, सभी बहनों को ये निमंत्रण है, आइए गानगापुर आइए। और महीने में या महाराज जी बताएंगे, हर हफ्ते जिस दिन आपको समय मिलेगा आप यहाँ पे आ सकते हैं और अपने संगठन से अन्नपूर्णा नित्य अन्नदान क्षेत्र है, यहाँ पे आप अपने अमूल्य सेवा करने का आप निर्णय लीजिए। घर में बैठे रहोगे, भगवान ಇವತ್ತಿನ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ಶ್ರೀ ಗಣಗಾಪುರ ದತ್ತಕ್ಷೇತ್ರದಲ್ಲಿ ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಟ್ರಸ್ಟ್ ವತಿಯಿಂದ ಭೀಮಾ ಅಮರ್ಜಾ ಸಂಗಮ ನದಿಯಲ್ಲಿ ವಿಶಿಷ್ಟವಾದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಅದೇನೆಂದರೆ ನದಿಯಲ್ಲಿ ಬಿಡ್ತಕ್ಕಂಥ ಎಲ್ಲ ಕೊಳಚೆ ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳು, ಬಟ್ಟೆಗಳು ಎಲ್ಲ ಒಂದು ವಿಚಿತ್ರ ಬಟ್ಟೆ ಬರಿಗಳನ್ನು ಎಲ್ಲರೂ ನದಿ ಸ್ನಾನಕ್ಕಂತ ಪುಣ್ಯ ಸ್ನಾನಕ್ಕಂತ ಬಂದು
ಇಲ್ಲಿ ಬಟ್ಟೆ ಬಿಟ್ಟು ಹೋಗ್ತಕ್ಕಂಥ ಪ್ರತೀತಿ ಮಾಡಿದ್ದಾರೆ. ಈ ಪ್ರತೀತಿ ಬಹಳ ಕೆಟ್ಟದ್ದು. ಯಾಕೆ ಈ ಪ್ರತೀತಿ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಾಗೋದಿಲ್ಲ. ನದಿಗಳು ನೀರು ಶುದ್ಧವಾಗಿದ್ರೆ ಮಾತ್ರ ಮನುಷ್ಯನಿಗೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬದುಕಲಿಕ್ಕೆ ಸಾಧ್ಯ. ನಾವು ಪರಿಸರವನ್ನು ಕಾಪಾಡಬೇಕು. ಪರಿಸರ ಕಾಪಾಡಲಿಲ್ಲ ಅಂದ್ರ ನಮ್ಮ ಜೀವಕ್ಕೆ ಅಪಾಯ ಒಂದು ದಿವಸ. ಪರಿಸರವನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅಷ್ಟು ನಮ್ಮ ಆರೋಗ್ಯವನ್ನು ಕೂಡ ಸ್ವಚ್ಛವಾಗಿರ್ಲಿಕ್ಕೆ ಕಾರಣ ಆಗ್ತದ. ಮತ್ತ ರೋಗ ರುಜಿನಗಳಿಂದ ನಾವು ದೂರ ಇರ್ಲಿಕ್ಕೆ ಕಾರಣ ಆಗ್ತದ. ಈ ಬಟ್ಟೆ ಒಂದು ಪುಣ್ಯಕ್ಷೇತ್ರದಲ್ಲಿ ಭೀಮಾ ಅಮರ್ಜ ಸಂಗಮ ಒಂದು ನದಿ ಪುಣ್ಯಕ್ಷೇತ್ರದಲ್ಲಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ಗೋವಾ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಎಲ್ಲಾ ಜನರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಏನ್ ಮಾಡ್ತಾರೆ, ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ಬಟ್ಟೆಗಳನ್ನು ಅಲ್ಲಿ ಬಿಟ್ಟು ಹೋಗ್ತಕ್ಕಂತ ಪ್ರತೀತಿ ಮಾಡ್ಕೊಂಡಿದ್ದಾರೆ. ಇದು ಯಾರು ಹೇಳಿದ್ದಲ್ಲ, ಆದ್ರೆ ಎಲ್ಲರಿಗೂ ಇದು ಮನವರಿಕೆ ಆಗ್ಬೇಕು. ನಾವು ಮನೆಯಲ್ಲಿ ಯಾವ ರೀತಿ ನಮ್ಮ ಕೊಳಚೆ ಬಟ್ಟೆಗಳನ್ನು ನಾವು ಸ್ನಾನ ಮಾಡಿದ ಕೂಡಲೇ ನಮ್ಮ ಬಟ್ಟೆ ನಾವು ಒಗೆದು ಯಾವ ರೀತಿ ಹಾಕ್ತಿವೋ ಅದೇ ತರ ಕೂಡ ಸಂಗಮ ನದಿ ಕ್ಷೇತ್ರದಲ್ಲಿ, ಭೀಮಾ ಅಮರ್ಜ ನದಿ ಕ್ಷೇತ್ರದಲ್ಲಿ ನಮ್ಮ ಬಟ್ಟೆಗಳನ್ನು ನಾವು ಸ್ನಾನ ಮಾಡಿದ ಕೂಡಲೇ ಆ ಬಟ್ಟೆಗಳನ್ನು ತೊಳ್ಕೊಂಡು